ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಸವಿರುಚಿ. ನಾನಿವತ್ತು ಮಾಡ್ತಾಯಿದ್ದೀನಿ ಮಸಾಲ ರಾಗಿ ರೊಟ್ಟಿ. ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು 1 ಬಟ್ಲು, ಇದು ಲಟ್ಸಕ್ಕೆ ಆಮೇಲೆ 1 ಕಪ್ ನೀರು ತಗೊಂಡಿದ್ದೀನಿ, ಅದು ಕುದಿಸ್ಬಿಟ್ಟು ಹಾಕ್ಕೊಳ್ಳೋಕ್ಕೆ. ಆಮೇಲೆ 1 ಬೌಲ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಇದು ಸಣ್ಣಗೆ ಹಚ್ಬೋದು, ಇಲ್ಲಾಂದರೆ ತುರಿಬೋದು, ನಿಮ್ಮ ಇಷ್ಟ. 1 ಈರುಳ್ಳಿ, 1 ಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವು, 2 ಇಂಚು ಶುಂಠಿ ತಗೊಂಡ್ಬಿಟ್ಟು, ಇದು ಧನಿಯಾ ಪೌಡ್ರು, ಇದು ಜೀರಿಗೆ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಂದರೆ ನೀವು ಖಾರದ ಪುಡಿನೂ ಮಿಕ್ಸ್ ಮಾಡ್ಕೋಬೋದು, ನಿಮಗೆ ಖಾರ ಜಾಸ್ತಿ ಬೇಕಂದರೆ. 1 ಬಟ್ಲು ರಾಗಿ ಹಿಟ್ಟಿಗೆ 1 ಕಪ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಒಂಚೂರು ಚೆನ್ನಾಗಿ ಕುದಿಸ್ಬೇಕು. ನೀರು ಕುದಿಸ್ಬಿಟ್ಟು ಆಮೇಲೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೆದಕಬೇಕು. ನೀರು ಈ ಥರ ಕುದೀತಾ ಇದೆ. ಇದಕ್ಕೆ ಇವಾಗ ಹಿಟ್ಟಾಕ್ಬಿಟ್ಟು ಸರಿ ಮಾಡ್ಕೊಳೋದು, ರಾಗಿದು ಮುದ್ದೆ ಥರ ಮಾಡ್ಕೊಳೋದು. ಚೆನ್ನಾಗಿ ನಾದಕ್ಕೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ. ಇದು ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಅದಕ್ಕೆ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಈ ಥರ ಕುದಿಬೇಕು. ಕುದ್ದ ಮೇಲೆ 1 ಬಟ್ಲು ಹಿಟ್ಟು ಹಾಕ್ಬಿಡೋದು. ಈ ಥರ 1-2 ನಿಮಿಷ ಈ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಇದನ್ನು ರೊಟ್ಟಿ ಮೃದು ಬರ್ತವೆ. ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಚೆನ್ನಾಗಿ ನಾದ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟ್ಗೂ ಹಾಕ್ಬೋದು, ನಾನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಹಿಂಗೆ ಕುದೀತಾ ಇದೆಯಲ್ಲ, ಇವಾಗ ಇದನ್ನು ಕಲಿಸ್ಬೇಕು. ಹಿಂಗೆ ಈ ಥರ ಕಲಿಸ್ಬೇಕು. ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತಲ್ಲ, ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ನೀರಾದರೂ ಹಾಕ್ಕೊಂಡು ಕಲಿಸ್ಕೊಬೋದು. ನಾನಿನ್ನು ಸ್ವಲ್ಪ ಬಿಸಿ ನೀರು ಹಿಂಗೆ ಚಿಮುಕ್ಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕಲಿಸ್ಕೋಬೇಕಲ್ಲ, ಇದರಲ್ಲಿ ಹಾಕ್ಬಿಟ್ಟು ಇವಾಗ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ನಾದಬೇಕು, ನಾದಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾದಬೇಕು. ಇವಾಗ ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಇದು ಮೆಣಸಿನ್ಕಾಯಿ ಈ ಥರ ಹಚ್ಚಿಟ್ಕೋಬೇಕು ಸಣ್ಣಕ್ಕೆ. ಇದು ಕರಿಬೇವು, ಇದು ಶುಂಠಿ ತುರಿಯೋದಾದರೂ ತುರಿಬೋದು, ಇಲ್ಲಾಂದರೆ ಸಣ್ಣಕ್ಕೆ ಜಜ್ಬೋದು. ಈ ಥರ ಹಿಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸುಡ್ತಾ ಇದೆ, ನಾನು ಅದಕ್ಕೆ ಸ್ಪೂನಲ್ಲಿ ಅಂತಿದ್ದೀನಿ. 1-2 ನಿಮಿಷ ಹಿಂಗೆ ಕಲಿಸ್ಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಧನಿಯಾ ಪೌಡ್ರು. ಇದೆಲ್ಲ ಹಾಕಿದ್ನಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಅದರಲ್ಲಿ ಬಿಸಿ ಇರುತ್ತಲ್ಲ, ಚೆನ್ನಾಗಿ ಸ್ವಲ್ಪ ಕಲಿಸ್ಬಿಟ್ಟು ಆಮೇಲೆ 1 ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಟ್ಟು ನಾದಬೇಕು. ಇವಾಗ ನಾದ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಇದು ತೆಳು ಅನಿಸಿದ್ರೆ, ಅಂದರೆ ಸ್ವಲ್ಪ ಗಿಜಿ ಅನಿಸಿದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಹಿಟ್ಟು ಹಾಕ್ಕೊಂಡ್ರೆ ಬಿಸಿ ಇರುತ್ತಲ್ಲ, ಆವಾಗ ಸರಿ ಹೋಗುತ್ತೆ. ಅದಕ್ಕೆ ಅದು ಕಲಿಸ್ಕೊಂಡ್ರೆ ಚೆನ್ನಾಗಿ ನಾದಬೇಕು.
ಕಾಯಿ ಚಟ್ನಿ ಜೊತೆ, ಇಲ್ಲಾಂದರೆ ಚಟ್ನಿ ಪುಡಿ, ಕೆಂಪು ಚಟ್ನಿ, ಖಾರ ಚಟ್ನಿ, ಯಾವುದ್ರ ಜೊತೆನಾದರೂ ತಿನ್ಬೋದು. ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಇದನ್ನು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಜೋಳದ ಹಿಟ್ಟಲ್ಲೂ ಮಾಡ್ಕೋಬೋದು, ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು. ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಗೋಧಿ, ರಾಗಿ, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಈ ಥರ ಮೆತ್ತಗಾಗುತ್ತೆ. ನೀವು ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ನಾದ್ತಾ ಹಿಂಗೆ ಚೂರು ಬಿಸಿ ನೀರು ಹಾಕಿರ್ತೀವಲ್ಲ ಅದಕ್ಕೆ ಈ ಥರ ಹಿಂಗೆ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋದು. ಈ ಥರ ಹಿಂಗೆ ಮಾಡ್ಕೋಬೇಕು. ಮಾಡ್ತಾ ಆಮೇಲೆ ಲಟ್ಟಂಗೆ ತಗೊಂಡು ಲಟ್ಟಿಸ್ಬೇಕು. ಹಿಟ್ಟು ಹಾಕೊಂಡು ಮಾಡ್ತಾಯಿದ್ದೀನಿ. ಮಾಡ್ತಾ ಹೀಗೆ ಲಟ್ಟಿಸ್ಬೇಕು. ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಹಿಂಗೆ ತಟ್ಟಿದ್ರು ಹಿಂಗೆ ಹಾಕ್ಬಿಡ್ಬೇಕು. ಹಿಂಗೆ ಹಾಕಿ ಸ್ವಲ್ಪ ನೀರು ಹಚ್ಚಬೇಕು. ಕೆಲವೊಬ್ರು ಎಣ್ಣೆ ಹಾಕ್ತಾರೆ, ನಾನು ನೀರು ಹಚ್ತಾ ಇದ್ದೀನಿ ಚೆನ್ನಾಗಿ ಬರ್ತವೆ ಅಂತ. ತುಪ್ಪ ಹಾಕಿದ್ಮೇಲೆ ಅದಕ್ಕೆ ಹಂಚಿಗೆ ಸ್ವಲ್ಪ ಸುಣ್ಣ ಹಚ್ಚಿದ್ದೀನಿ, ಅದು ರೊಟ್ಟಿ ಸೀದೋಗಲ್ಲ ಅಂತ. ನೀವು ಹಚ್ಕೊಂಡ್ರೆ ಹಚ್ಕೋಬೋದು, ಅದು ನಿಮ್ಮ ಇಷ್ಟ. ಇದು ಬೇಯ್ತಾ ಇದೆ. ಸ್ವಲ್ಪ ಇವಾಗ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಹಾಕೋಣ. ನೋಡಿರಿ ಇಲ್ಲಿ ಬೆಂದಿದೆ ನೋಡಿರಿ. ಈ ಥರ ರೊಟ್ಟಿ ಸೀದೋಗಲ್ಲ ಅಂತ ಸುಣ್ಣ ಹಚ್ಚಿದ್ದೀನಿ. ಒಳ್ಳೆಯದು, ಇದು ಒಂದು ಒಳ್ಳೆಯದು ಹಚ್ಚಿದ್ರೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ರೊಟ್ಟಿ, ಹಂಗಾದರೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಈ ಥರ ಬೇಯಬೇಕು ಹಿಂಗೆ ಚೆನ್ನಾಗಿ. ಇದನ್ನು ಇದ್ರೊಳಗೆ ಹಾಕೋಣ. ಪ್ಲೇಟ್ ಒಳಗೆ ಮಸಾಲ ರಾಗಿ ರೊಟ್ಟಿ ರೆಡಿ. ಚಟ್ನಿ ಪುಡಿ, ಕೆಂಪು ಚಟ್ನಿ, ತುಪ್ಪ, ಬೇಕಂದರೆ ಕಾಯಿ ಚಟ್ನಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಮಸಾಲ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ನೆಕ್ಸ್ಟ್ ವಿಡಿಯೋದಲ್ಲಿ ಚಟ್ನಿ ಪುಡಿ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಗಿ ರೊಟ್ಟಿ ರೆಡಿ.